ನಮಸ್ಕಾರ, ನಾನು ಡಾಕ್ಟರ್ ನಯನಾ SP ಅಂತ. ನಾನು ಜನಪ್ರಿಯ ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಇವತ್ತು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಮೆಲಿಟಸ್ ಅಥವಾ ಮಧುಮೇಹದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಏನಾಗುತ್ತೆ ಅಂದರೆ ದೇಹದಲ್ಲಿ ನಾನಾ ಕಾರಣಗಳಿಂದ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ನಾರ್ಮಲಿ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಕಡಿಮೆ ಉತ್ಪತ್ತಿ ಆದಾಗ ಅಥವಾ ಸರಿಯಾಗಿ ಪ್ರತಿಕ್ರಿಯಿಸದೇ ಇದ್ದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಕಾಮನ್ ಆಗಿ ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಸೊ ಮುಂಚೆ ಎಲ್ಲ ಡಯಾಬಿಟೀಸು ದೊಡ್ಡ ದೊಡ್ಡ ಸಿಟೀಸಲ್ಲಿ ಅಥವಾ ತುಂಬ ದಪ್ಪ ಇರೋರಿಗೆ ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಈ ನಡುವೆ ಎಲ್ಲ ಈವನ್ ಹಳ್ಳಿಗಳಲ್ಲೂ ಚಿಕ್ಕ ಪುಟ್ಟ ನಗರಗಳಲ್ಲೂ ಅಂತ ಈವನ್ ಸಣ್ಣ ಮಕ್ಕಳಲ್ಲೂ ದಪ್ಪ ಇಲ್ಲದೇ ಇರೋರಲ್ಲೂ ಕೂಡ ಡಯಾಬಿಟಿಸ್ ಜಾಸ್ತಿ ಕಾಣಿಸ್ತಿದೆ. ಇದು ಮೇ ಬಿ ನಾಗರೀಕರಣದಿಂದನೂ ಇರ್ಬೋದು ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋದ್ರಿಂದನೂ ಇರ್ಬೋದು. ಆ್ಯಂಡ್ ವೆಸ್ಟರ್ನೈಸೇಷನ್ ಡಯಟು ಅದೆಲ್ಲ ಚೇಂಜ್ ಆಗಿರೋದ್ರಿಂದನೂ ಇರ್ಬೋದು. ಸೊ ಯೂಶಲಿ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹದಲ್ಲಿ ಏನೇನು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ತುಂಬ ಬಾಯಾರಿಕೆ ಆಗೋದು, ಪದೇ ಪದೇ ನೀರು ಕುಡಿಬೇಕು ಅಂತ ಅನ್ಸೋದು, ಪದೇ ಪದೇ ಮೂತ್ರಕ್ಕೆ ಹೋಗೋದು, ತುಂಬ ಹಸಿವಾಗೋದು, ಇವನ್ ಚೆನ್ನಾಗಿ ತಿಂದ್ರೂ ಹಸಿವಾಗೋವಂಥದ್ದು, ತೂಕ ಕಡಿಮೆ ಆಗೋದು, ಆಮೇಲೆ ಗಾಯಗಳು ನಿಧಾನಕ್ಕೆ ವಾಸಿ ಆಗೋದು, ತುಂಬ ಸುಸ್ತಾಗೋವಂಥದ್ದು, ಕೈಕಾಲಲ್ಲೆಲ್ಲ ಜುಮ್ ಅನ್ನೋದು, ಉರಿ ನೋವು ಬರೋವಂಥದ್ದು ಕಾಣಿಸ್ಕೋಬೋದು. ಈ ರೋಗ ಲಕ್ಷಣಗಳು ಇರೋರು ಅಥವಾ 45 ವರ್ಷದ ಮೇಲ್ಪಟ್ಟಿರೋರು ಅಥವಾ ನಿಮಗೆ PCOD ಪ್ರಾಬ್ಲಮ್ ಇದ್ದರೆ ಅಥವಾ ನೀವು ಗರ್ಭಿಣಿ ಆದಾಗ ಶುಗರ್ ಬಂದಿದ್ದರೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಒಬ್ಬರಿಗೆ ಶುಗರ್ ಇದ್ದರೆ, ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಮಾಡ್ತಾಯಿದ್ರೆ ಅಥವಾ ನಿಮಗೆ ಒಬೆಸಿಟಿ ಅಂದರೆ ದೇಹದ ತೂಕ ಜಾಸ್ತಿ ಇದ್ದರೆ ನೀವು ರೆಗ್ಯುಲರ್ ಆಗಿ ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಶುಗರ್ ಟೆಸ್ಟಲ್ಲಿ ಖಾಲಿ ಹೊಟ್ಟೆಯಲ್ಲಿ 126ಗಿಂತ ಜಾಸ್ತಿ ಇದ್ದರೆ ಅಥವಾ ಊಟ ಆದಮೇಲೆ 2 ಗಂಟೆ ಬಿಟ್ಟು 200ಗಿಂತ ಜಾಸ್ತಿ ಇದ್ದರೆ ಅಥವಾ HbA1c ಅನ್ನೋ ಟೆಸ್ಟು 6.5ಗಿಂತ ಜಾಸ್ತಿ ಇದ್ದರೆ ಯೂಶಲಿ ಶುಗರ್ ಇರುತ್ತೆ ಅಂತ ಅರ್ಥ. ಸೊ ಈ ಶುಗರ್ ಅನ್ನೋದೇನಿದೆ ಅದು ದೀರ್ಘಕಾಲಿಕ ಅಥವಾ ಕ್ರೋನಿಕ್ ಡಿಸೀಸ್ ಆ್ಯಂಡ್ ಇಟ್ಸ್ ಪ್ರೋಗ್ರೆಸಿವ್ ಡಿಸೀಸ್. ಅಂದರೆ ಡೇ ಬೈ ಡೇ ನಿಮಗೆ ದೇಹಕ್ಕೆ ತೊಂದರೆ ಕೊಡ್ತಾ ಹೋಗುತ್ತೆ. ಎಲ್ಲ ಅಂಗಗಳಿಗೂ, ಕಣ್ಣು, ನರಗಳು, ಹೃದಯ, ಕಿಡ್ನಿ ಎಲ್ಲದೂ ನಿಮಗೆ ಗೊತ್ತಿಲ್ಲದಂಗೆ ನಿಧಾನಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇವನ್ ನೀವು ನಾರ್ಮಲಾಗಿ ಅನ್ನಿಸ್ತಾ ಇದ್ರೂ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದ್ರೂ ನಿಧಾನಕ್ಕೆ ಎಲ್ಲದು ಹಾನಿ ಆಗ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು, ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತಾ ಇರಬೇಕು. ಆ್ಯಂಡ್ ಏನಾದ್ರು ಶುಗರ್ ಇದ್ದರೆ ಟ್ರೀಟ್ಮೆಂಟ್ ತೊಗೋಬೇಕು. ಆ್ಯಂಡ್ ಅವಾಗವಾಗ ಮಾನಿಟರ್ ಎಲ್ಲ ಮಾಡ್ತಾ ಇರಬೇಕು. ಸೊ ಡಯಾಬಿಟಿಸ್ನ ಟ್ರೀಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದಂದರೆ ಆಹಾರ, ಆಮೇಲೆ ನೀವು ಎಕ್ಸಸೈಸ್ ಮಾಡೋದು, ಆ್ಯಂಡ್ ಡಾಕ್ಟ್ರು ಕೂಡ ಔಷಧಿಗಳು ತೊಗೊಳೋದು, ಆ್ಯಂಡ್ ರೆಗ್ಯುಲರ್ ಫಾಲೋಅಪಿಗೆ ಹೋಗುವಂಥದ್ದು. ಸೊ ನೀವು ಆಹಾರದಲ್ಲಿ ಏನು ತೊಗೋಬೇಕಂದ್ರೆ ಹೆಚ್ಚಿನ ನಾರಿನಾಂಶ ಇರುವಂಥದ್ದು ಆಹಾರಗಳು ತೊಗೋಬೇಕಾಗುತ್ತೆ. ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಆಮೇಲೆ ಓಲ್ ಗ್ರೇನ್ಸು ಲೈಕ್ ಧಾನ್ಯಗಳು ಜಾಸ್ತಿ ತಿನ್ನಬೇಕಾಗುತ್ತೆ. ಆ್ಯಂಡ್ ಡೈಲಿ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಮಿನಿಮಮ್ ಅರ್ಧ ಗಂಟೆನಾದ್ರು ಎಕ್ಸಸೈಸ್ ಮಾಡಬೇಕು. ನೀವು ಯಾವುದಾದ್ರು ಎಕ್ಸಸೈಸ್ ಮಾಡಿ, ನಿಮಗೆ ಯಾವುದಾಗುತ್ತೋ ಅದು ಮಾಡಿ. ವಾಕಿಂಗು, ಯೋಗ ಅಥವಾ ಕಾರ್ಡಿಯೋ ಮಾಡ್ತೀರಾ ಅಂದರೆ ಆ ಥರ ಎಕ್ಸಸೈಸ್ ಡೈಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಡಾಕ್ಟ್ರು ಕೊಡೋ ಔಷಧಿಗಳನ್ನ ರೆಗ್ಯುಲರಾಗಿ ತೊಗೋಬೇಕಾಗುತ್ತೆ. ಆ್ಯಂಡ್ ಅವ್ರು ಯಾವಾಗ ಹೇಳ್ತಾರೆ ಆವಾಗವಾಗ ಕರೆಕ್ಟಾಗಿ ಹೋಗಿ ಟೈಮ್ಗೆ ಮಾನಿಟರ್ ಮಾಡಿ ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗುತ್ತೆ. ನಿಮಗೆ ನಾನು ಹೇಳಿದಂಥ ಯಾವುದೇ ರೋಗ ಲಕ್ಷಣಗಳು ಇದ್ದಲ್ಲಿ ಅಥವಾ ನಿಮಗೆ ಯಾವುದಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಜನಪ್ರಿಯ ಹಾಸ್ಪಿಟಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.